ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ದೇಸಿ ಎಂಬ ಸರ್ವಶಕ್ತ ಪ್ರಜ್ಞೆ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಈ ಲೇಖನವನ್ನು ಬರೆದಿರೋದು ಬಂಡಾಯ ಸಾಹಿತಿಗಳಾಗಿರ್ತಕ್ಕಂಥ ರಂಜಾನ್ ದರ್ಗಾ ಅವರು. ಲೇಖನವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ, ರಂಜಾನ್ ದರ್ಗಾ ಅವರು ಜೂನ್ 20, 1951ರಂದು ಬಸವನಾಳ್ ಗ್ರಾಮ, ಇಂಡಿ ತಾಲೂಕು, ವಿಜಯಪುರ ಜಿಲ್ಲೆಯಲ್ಲಿ ಶ್ರೀಯುತರು ಜನಿಸ್ತಾರೆ. ಇವರ ಕೃತಿಗಳು ಕಾವ್ಯ ಬಂತು ಬೀದಿಗೆ, ಹೊಕ್ಕಳಲ್ಲಿ ಹೂವಿದೆ, ನೆಲ್ಸನ್ ಮಂಡೇಲ, ಬಸವಣ್ಣನವರ ದೇವರು, ವಚನ ಬೆಳಕು, ಬಸವ ಪ್ರಜ್ಞೆ, ನಡೆನುಡಿ ಸಿದ್ಧಾಂತ, ಅಮೃತ ಮತ್ತು ವಿಷ, ಸಾಹಿತ್ಯ ಮತ್ತು ಸಮಾಜ, ದಾಸೋಹ ಜ್ಞಾನಿ ನುಲಿಯ ಚಂದ್ರಯ್ಯ, ಈಗ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದವು. ದೇಸಿ ಎಂಬ ಸರ್ವಶಕ್ತ ಪ್ರಜ್ಞೆ ಈ ಲೇಖನವನ್ನು ಅಧ್ಯಯನದ ದೃಷ್ಟಿಯಿಂದ ನಾವು 5 ಭಾಗಗಳಾಗಿ ಗಮನಿಸ್ಬೋದು. ಮೊದಲನೇ ಭಾಗದಲ್ಲಿ ನಾವು ದೇಸಿ ಪದದ ಅರ್ಥದ ವಿಶ್ಲೇಷಣೆಯನ್ನು ಮಾಡಬಹುದು. ಎರಡನೇ ಭಾಗದಲ್ಲಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಮತ್ತು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ದೇಸಿಯ ಬಗೆಗಿರ್ತಕ್ಕಂತಹ ಅಂಶಗಳ ಬಗ್ಗೆ ಲೇಖಕರು ಚರ್ಚೆ ಮಾಡ್ತಾರೆ. ಮೂರನೇದು ದೇಸಿ ಮತ್ತು ಮಾರ್ಗ, ಇವೆರಡನ್ನು ಇಟ್ಕೊಂಡು ಲೇಖಕರು ಚರ್ಚೆ ಮಾಡ್ತಾರೆ. ಇಲ್ಲಿ ದೇಸಿ ಅಂತಂದರೆ ನಾವು ಸ್ಥಳೀಯ, ಬಡರಾಷ್ಟ್ರಗಳು, ಜನಪದ, ಕನ್ನಡ ಇವೆಲ್ಲವನ್ನು ಸ್ಥಳೀಯ ನೆಲೆಯಲ್ಲಿ ಲೇಖಕರು ಗುರುತಿಸ್ತಾರೆ. ಸಂಸ್ಕೃತ ಸಾಮ್ರಾಜ್ಯಶಾಹಿ ವ್ಯವಸ್ಥೆ, ಇದನ್ನು ನಾವು ಮಾರ್ಗದ ನೆಲೆಯಲ್ಲಿ ನಾವು ಗಮನಿಸ್ತೀವಿ. ನಾಲ್ಕನೇದು ಲೇಖಕರ ಸ್ಥಳೀಯ ದೇಸಿ ಅನುಭವವನ್ನು ಕುರಿತು ಲೇಖಕರು ತಮ್ಮ ಅನುಭವವನ್ನು ಹೇಳಿಕೊಳ್ತಾರೆ. ಕೊನೆಯದು ಬಸವಣ್ಣ, ಅಲ್ಲಮಪ್ರಭು ಮತ್ತು ಲದ್ದೆಯ ಸೋಮನ ದೇಸಿ ಪ್ರಜ್ಞೆಯನ್ನು ಕುರಿತು ಲೇಖಕರು ಚರ್ಚೆ ಮಾಡ್ತಾರೆ. ನಾವು ಹೀಗೆ 5 ಭಾಗಗಳಲ್ಲಿ ನಾವು ಈ ಲೇಖನವನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಲೇಖನವನ್ನು ಪ್ರಮುಖ 10-12 ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಲೇಖನವನ್ನು ಇಟ್ಕೊಂಡು ಚರ್ಚೆ ಮಾಡೋಣ. ಮೊದಲಿಗೆ ದೇಸಿ ಎಂಬ ಸರ್ವಶಕ್ತ ಪ್ರಜ್ಞೆ ಲೇಖನ ದೇಸಿಯ ವಿಚಾರಗಳನ್ನು ಸಮುದಾಯದಲ್ಲಿ ಬಿತ್ತುವ ಕೆಲಸ ಮಾಡ್ತದೆ. ಇಂದಿನ ಯಾಂತ್ರಿಕ ಬದುಕಿನಲ್ಲಿ ಮನುಷ್ಯ ಅತಿಯಾದ ವೇಗದ ಬೆಳವಣಿಗೆಯನ್ನು ಬಯಸ್ತಾ ಇದ್ದಾನೆ. ಇದಕ್ಕಾಗಿ ಜಾಗತೀಕರಣ, ನಗರೀಕರಣ, ಆಧುನೀಕರಣದ ಪ್ರಭಾವಕ್ಕೆ ಒಳಗಾಗಿ ತನ್ನ ಸಂಪ್ರದಾಯ, ಆಚರಣೆ ಹಾಗೂ ದೇಸಿ ಸೊಬಗನ್ನು ಅವನು ಮರಿತಾ ಇದ್ದಾನೆ. ದೇಸಿತನದ ಮೇಲೆ ಅಭಿಮಾನ ಕಡಿಮೆಯಾಗುತ್ತಿರುವ ಇಂದಿನ ದಿನಮಾನದಲ್ಲಿ ದೇಸಿ ಪ್ರಜ್ಞೆಯನ್ನು ತುಂಬುವ ಕೆಲಸ ಮಾಡಬೇಕು ಅಂತೇಳಿ ಲೇಖನ ಚರ್ಚೆ ಮಾಡುತ್ತೆ. ಇವತ್ತು ಏನಾಗ್ತಾ ಇದೆ, ಜಾಗತೀಕರಣ, ಗ್ಲೋಬಲೈಜೇಷನ್, ನಗರೀಕರಣ, ಅರ್ಬನೈಜೇಷನ್, ಆಧುನೀಕರಣ, ಮಾಡರ್ನೈಜೇಷನ್, ಇವತ್ತೇನು ನೀವು GUM ಅಂತ ಕರಿತೀರೋ, ಈ ಜಾಗತೀಕರಣ, ನಗರೀಕರಣ, ಆಧುನೀಕರಣ ಇವತ್ತು ಜಗತ್ತೇ ಇವತ್ತು ಅಂಗೈಯಲ್ಲಿ ಬರ್ತಾ ಇದೆ. ಇವತ್ತು ನಗರಗಳು, ಮಹಾನಗರಗಳ ನಿರ್ಮಾಣ ಜಾಸ್ತಿ ಆಗ್ತಾ ಇದೆ. ಮನುಷ್ಯನಲ್ಲಿ ಆಧುನಿಕತೆ ಅಂತಕ್ಕಂಥದ್ದು ಆವರಿಸ್ಕೊಳ್ತಾ ಇದೆ. ಇದರೆಲ್ಲದರ ಕಾರಣದಿಂದ ಮನುಷ್ಯ ತನ್ನ ಸ್ಥಳೀಯ ಪ್ರಜ್ಞೆಯನ್ನು, ತನ್ನ ಸಂಸ್ಕೃತಿಯನ್ನು, ತನ್ನ ಭಾಷೆಯ ಬಗ್ಗೆ ಇವತ್ತು ಅವನು ಅಸಡ್ಡೆಯನ್ನು ತೋರ್ತಾ ಇದ್ದಾನೆ. ಹಾಗಾಗಿ ಮತ್ತೊಮ್ಮೆ ಅವನಲ್ಲಿ ನಾವು ಅವನ ದೇಸಿತನವನ್ನು ಜಾಗೃತಿಗೊಳಿಸಬೇಕಾಗಿದೆ. ನಾವು ದೇಸಿ ಪ್ರಜ್ಞೆಯನ್ನು ಜಾಗೃತಿಗೊಳಿಸದೇ ಇದ್ದರೆ ಅವನ ತನವನ್ನು, ಅವನ ಅಸ್ಮಿತೆಯನ್ನು ನಾವು ಗುರುತಿಸುವ ಹಾಗೆ ನಾವು ಮಾಡದೇ ಇದ್ದರೆ ಆ ವ್ಯಕ್ತಿ ಕಳೆದು ಹೋಗ್ಬಿಡ್ತಾನೆ. ಹಾಗಾಗಿ ವ್ಯಕ್ತಿ ತನ್ನ ಅಸ್ಮಿತೆ, ತನ್ನ ಐಡೆಂಟಿಟಿ ಎಲ್ಲಿದೆ, ಒಬ್ಬ ವ್ಯಕ್ತಿ ಐಡೆಂಟಿಟಿ ಎಲ್ಲಿದೆ ಅಂತಂದರೆ ಅವನ ಹುಟ್ಟಿದ ಊರಿನಲ್ಲಿದೆ, ಅವನ ಆಚಾರ ವಿಚಾರಗಳಲ್ಲಿದೆ, ಅವನ ಸಂಸ್ಕೃತಿಯಲ್ಲಿದೆ. ಆದರೆ ಇವತ್ತು ಅವುಗಳನ್ನೇ ಅವನೇನು ಮಾಡ್ತಾ ಇದ್ದಾನೆ, ಮರಿತಾ ಇದ್ದಾನೆ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ಅವನು ಒಲವನ್ನು ತೋರಿಸ್ತಾ ಇದ್ದಾನೆ. ಹಾಗಾಗಿ ಲೇಖನ ಹೇಳ್ತಾ ಇದೆ,
ಇವತ್ತಿನ ಜಾಗತೀಕರಣ, ನಗರೀಕರಣ, ಆಧುನೀಕರಣ, ಖಾಸಗೀಕರಣಗಳ ಪ್ರಭಾವದಿಂದ ಮನುಷ್ಯ ಇವತ್ತು ಬದಲಾಗ್ತಾ ಇದ್ದಾನೆ. ಹಾಗಾಗಿ ಮತ್ತೊಮ್ಮೆ ನಾವು ಅವನಿಗೆ ಅವನ ಐಡೆಂಟಿಟಿಯನ್ನು, ಅವನ ಅಸ್ಮಿತೆಯನ್ನು ನಾವು ಹುಡುಕಿ ಕೊಡಬೇಕಾಗಿದೆ. ಹುಡುಕುವ ಕೆಲಸವನ್ನು ನಾವು ಅವನಿಗೆ ತರಬೇಕಾಗಿದೆ ಅಂತೇಳಿ ಹೇಳ್ತಾರೆ. ಎರಡನೇ ಅಂಶ, ದೇಸಿ ಶಬ್ದ ತತ್ಸಮದಿಂದ ತದ್ಭವವಾಗಿ ಬಂದಿರತಕ್ಕಂಥದ್ದು. ಇಂದು ವಿಶ್ವದಲ್ಲಿ ವಿಭಿನ್ನ ಅರ್ಥಗಳನ್ನು ಅದು ಸ್ಫುರಿಸ್ತಾ ಏಕತೆಯಲ್ಲಿ ವೈವಿಧ್ಯತೆಯನ್ನು ಸಾರ್ತಾ ಇದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿರುವ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳ ಮೂಲದ ಜನರಿಗೆ ಅಲ್ಲಿನವರು ದೇಸಿ ಎಂದು ಕರೀತಾರೆ. ಈ ದೇಸಿ ಅಂತಂದರೆ ಆ ದೇಶಗಳಲ್ಲಿರುವ ಭಾರತೀಯ ಉಪಖಂಡದ ಕಂದು ಬಣ್ಣದವರು ಎಂಬ ಅರ್ಥವ ಸ್ಫುರಿಸುತ್ತೆ. ನೋಡು, ದೇಸಿ, ದೇಶಿ, ದೇಸಿ ಹೇಳ್ತಾನೆ. ದೇಸಿ ಅಂತಕ್ಕಂತಹ ಶಬ್ದ ದೇಶಿ ಎಂಬ ತತ್ಸಮದಿಂದ ದೇಶಿ ಎಂಬ ಶಬ್ದ ತದ್ಭವವಾಗಿ ಬಂದಿರತಕ್ಕಂಥದ್ದು. ಇವತ್ತು ವಿಶ್ವದಲ್ಲಿ ಈ ದೇಶಿ ಶಬ್ದಕ್ಕೆ ಅದರದೇ ಆಗಿರ್ತಕ್ಕಂಥ ಭಿನ್ನ 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 ಅರ್ಥಗಳಲ್ಲಿ ಅದನ್ನು ನಾವೇನು ಮಾಡ್ತೀವಿ, ಕರಿತಾ ಹೋಗ್ತೀವಿ. ಈ ದೇಸಿ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಮನುಷ್ಯನಲ್ಲಿ ಏಕತೆಯನ್ನು ಉಂಟು ಮಾಡುತ್ತೆ. ನಾವೆಲ್ಲ ಒಂದು ಅನ್ನೋದನ್ನು ಇದೇನು ಮಾಡುತ್ತೆ, ಮನುಷ್ಯನಲ್ಲಿ ಜಾಗೃತಿಯನ್ನು ಮಾಡುತ್ತೆ. ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ, ನೀವು ಅಮೇರಿಕಾದಲ್ಲೋ, ಬ್ರಿಟನ್ನಲ್ಲೋ, ಜರ್ಮನಿಯಲ್ಲೋ ನೀವು ವಾಸ ಮಾಡ್ತಾ ಇದ್ದೀರಾ. ಅದು ಭಾರತದವರು, ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಶ್ರೀಲಂಕಾದವರು, ನೇಪಾಳದವರು ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿನ ಜನ ಅವರನ್ನು ಏನಂತ ಕರೀತಾರೆ ಅಂತಂದರೆ ದೇಸಿ ಅನ್ನೋ ಶಬ್ದದ ಮೂಲಕ ಅವರನ್ನು ಗುರುತಿಸ್ತಾರೆ. ಈ ದೇಸಿ ಅಂತಂದರೆ ಕಂದು ಬಣ್ಣ ಅನ್ನೋ ಅರ್ಥದಲ್ಲಿ ಅವರು ಸಂಬೋಧನೆ ಮಾಡ್ತಕ್ಕಂಥದ್ದು. ಇವರು ಭಾರತೀಯ ಉಪಖಂಡದ ಜನ, ಇವರು ಕಂದು ಬಣ್ಣದವರನ್ನು ಗುರುತಿಸೋದಕ್ಕೋಸ್ಕರ, ಅವರ ಐಡೆಂಟಿಟಿಯನ್ನು, ಅವರ ಅಸ್ಮಿತೆಯನ್ನು ಗುರುತಿಸೋದಕ್ಕೋಸ್ಕರ ಯಾವ ಶಬ್ದವನ್ನು ಬಳಕೆ ಮಾಡ್ತಾರಲ್ಲಿ, ಈ ದೇಸಿ ಎನ್ನುವ ಶಬ್ದವನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ನಮ್ಮನ್ನು ಒಂದಾಗಿ ನೋಡುವ, ಸಮಾನವಾಗಿ ನೋಡುವ, ನಮ್ಮ ಅಸ್ಮಿತೆಯನ್ನು ಗುರುತಿಸುವ ನೆಲೆಯಲ್ಲಿ ನಾವು ಈ ದೇಶಿ ಶಬ್ದವನ್ನು ಹೀಗೆ ನಾವು ಗುರುತಿಸ್ತೀವಿ ಅಂಥೇಳಿ ಹೇಳ್ತಾರೆ. ಎರಡನೇ ಭಾಗದಲ್ಲಿ ಆ ಶಬ್ದ ಹೇಗೆ ಬಂತು ಮತ್ತು ಆ ಶಬ್ದ ಹೇಗೆ ಅದು ವಿಸ್ತಾರವಾಗಿ ಅದನ್ನು ನಾವು ಗ್ರಹಿಸ್ತೀವಿ. ಈಗ ದೇಶಿ ಶಬ್ದಕ್ಕಿರ್ತಕ್ಕಂಥ ಇತರೆ ಅರ್ಥಗಳನ್ನು ನಾವು ನೋಡೋದಾದರೆ ಮೂರನೇ ಭಾಗದಲ್ಲಿ ಶುದ್ಧ, ಸ್ಥಳೀಯ, ಜವಾರಿ, ಒರಟು, ಗ್ರಾಮ್ಯ ಮುಂತಾದ ಅರ್ಥಗಳು ಕೂಡ ದೇಸಿಗೆ ಅಂಟಿಕೊಂಡಿರ್ತಕ್ಕಂಥದ್ದು. ಸಂಸ್ಕೃತ ಮೂಲದ ದೇಶಿ ಶಬ್ದ ತದ್ಭವವಾಗಿ ದೇಸಿಯಾಗುವ ಮೂಲಕ ನಮ್ಮ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ನೋಡಿ, ಈ ಭಾಗದಲ್ಲಿ ಮೂರನೇ ಭಾಗದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ದೇಸಿ ಪದಕ್ಕಿರ್ತಕ್ಕಂಥ ಇತರೆ ಅರ್ಥಗಳು. ಏನು ಅರ್ಥಗಳಿದೆ? ಇನ್ನು ಯಾವ್ಯಾವ ಅರ್ಥದಲ್ಲಿ ನಾವು ನೋಡ್ತೀವಿ? ಶುದ್ಧ ಅಂತ ಕರಿತೀವಿ, ಸ್ಥಳೀಯ, ಜವಾರಿ, ಒರಟು, ಗ್ರಾಮ್ಯ ಇವೆಲ್ಲವೂ ದೇಶಿ ಶಬ್ದಕ್ಕಿರ್ತಕ್ಕಂಥ ಇತರೆ ಅರ್ಥಗಳು. ಸಂಸ್ಕೃತದಲ್ಲಿ ದೇಶಿ ಅಂತ ಕರಿತೀವಿ, ತದ್ಭವದಲ್ಲಿ ದೇಸಿಯಾಗಿ ನಾವು ಸಂಬೋಧನೆ ಮಾಡ್ತಾ ಇದ್ದೀವಿ. ಇವತ್ತು ದೇಸಿ ಅನ್ನೋ ಶಬ್ದವನ್ನು ನಾವು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕ ಲೋಕದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಆ ಶಬ್ದ ಪಡ್ಕೊಂಡಿದೆ ಅಂತ ಹೇಳ್ತಾರೆ ಲೇಖಕರು. ಇನ್ನು ಮುಂದಿನ ಭಾಗದಲ್ಲಿ ದೇಶದ ಜನಸಮುದಾಯ, ಸಂಸ್ಕೃತಿ, ಒಂದು ದೇಶದ ಉತ್ಪನ್ನ ಮುಂತಾದವುಗಳನ್ನು ಈ ಶಬ್ದ ಧ್ವನಿಸುತ್ತದೆ. ದೇಸಿ ಚಿಂತನಾ ಕ್ರಮ, ದೇಸಿ ಸಾಹಿತ್ಯ, ದೇಸಿ ಸಂಸ್ಕೃತಿ, ದೇಸಿ ಸಂಗೀತ, ದೇಸಿ ಊಟ, ದೇಸಿ ಬಾಲೆ, ದೇಸಿ ವಿದ್ಯೆ, ದೇಸಿತನ ಹೀಗೆ ಎಲ್ಲೆಂದರಲ್ಲಿ ದೇಸಿ ತನ್ನ ಅಸ್ತಿತ್ವವನ್ನು ತೋರಿಸ್ತದೆ. ಒಂದು ದೇಶದ ಜನಸಮುದಾಯಗಳ ಪರಂಪರೆಗೆ ಈ ಶಬ್ದ ಕನ್ನಡಿಯ ಹಾಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ದೇಸಿ ಅಂತಕ್ಕಂಥದ್ದನ್ನು ನಾವು ಒಂದು ಜನಸಮುದಾಯದ ನೆಲೆಯಲ್ಲಿ ಗುರುತಿಸ್ತೀವಿ, ಕಲ್ಚರ್ ಸಂಸ್ಕೃತಿಯ ನೆಲೆಯಲ್ಲಿ ಗುರುತಿಸ್ತೀವಿ, ಪ್ರಾಡಕ್ಟ್ ಉತ್ಪನ್ನದ ಒಂದು ದೇಶದ ಉತ್ಪನ್ನದ ನೆಲೆಯಲ್ಲಿ ನಾವು ದೇಸಿ ಅನ್ನೋ ಶಬ್ದವನ್ನು ನಾವಲ್ಲಿ ಗುರುತಿಸ್ತೀವಿ. ಅಷ್ಟೇ ಅಲ್ಲ, ಈ ದೇಸಿ ಇವತ್ತು ಈ ದೇಶಿ ಶಬ್ದ ಎಷ್ಟು ವ್ಯಾಪಕವಾಗಿ ಹರಡ್ಕೊಂಡಿದೆ ನಮ್ಮಲ್ಲಿ ಅಂತಂದರೆ ದೇಸಿ ಚಿಂತನ ಕ್ರಮ, ದೇಸಿಯ ನೆಲೆಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ದೇಸಿಯ ಸಾಹಿತ್ಯದ ಮೂಲಕ ಗುರುತಿಸ್ಕೊಳ್ತಕ್ಕಂಥದ್ದು, ದೇಸಿ ಕಲ್ಚರ್ ಅಂದರೆ ದೇಸಿ ಸಂಸ್ಕೃತಿ, ದೇಸಿ ಸಂಗೀತ, ಈಗ ಕರ್ನಾಟಕ ಸಂಗೀತ, ಈಗ ನಮ್ಮದೇ ಆಗಿರ್ತಕ್ಕಂಥ ಐಡೆಂಟಿಟಿಗಳು. ಈಗ ದೇಸಿ ಊಟ ನಮ್ಮಲ್ಲಿ ನೀವು ನೋಡ್ಬೋದು, ಹಳ್ಳಿ ಮನೆ ಊಟ, ಮನೆ ರುಚಿ,
ಅಂದರೆ ಇವೇನು ಅಂತಂದರೆ, ಬಟ್ ಇವತ್ತು ಆ ಹೆಸರುಗಳನ್ನು ಇಟ್ಕೊಂಡು ನೀವು ಬೇರೆ ಆಹಾರಗಳನ್ನು ಕೂಡ ಹೋಟೆಲ್ಗಳಲ್ಲಿ ಸರಬರಾಜಾಗ್ತಾ ಇರ್ಬೋದು. ಆದರೆ ಆ ಶಬ್ದ, ಈ ಜವಾರಿ, ಈ ನಾಟಿ ಅನ್ನೋ ಶಬ್ದಗಳಿದೆ. ನಾಟಿ ಹೋಟೆಲ್ ಅಥವಾ ಜವಾರಿ ಹೋಟೆಲ್. ನೋಡಿ, ಈ ಶಬ್ದಗಳು ಇವತ್ತು ವ್ಯಾಪಕವಾಗಿ ಇವತ್ತು ಜನ ಬಳಸ್ತಾ ಇದ್ದಾರೆ. ಮತ್ತೆ ಅವರು ಜನಪದ ತಮ್ಮ ಹಿಂದಿನ ಬದುಕಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕಂಥದ್ರ ಒಂದು ಸಂಕೇತ. ಹಾಗಾಗಿ ಈ ದೇಸಿ ಅನ್ನೋ ಶಬ್ದವನ್ನು ನಾವು ಸಮುದಾಯದ ನೆಲೆಯಲ್ಲಿ, ಸಂಸ್ಕೃತಿಯ ನೆಲೆಯಲ್ಲಿ, ದೇಶದ ಉತ್ಪನ್ನದ ನೆಲೆಯಲ್ಲಿಯೂ ಕೂಡ ಗುರುತಿಸ್ತೀವಿ. ಅಷ್ಟೇ ಅಲ್ಲ, ಈ ದೇಸಿ ಅನ್ನೋ ಶಬ್ದ ಇವತ್ತು ಎಷ್ಟು ವ್ಯಾಪಕವಾಗಿ ಹರಡಿಕೊಂಡಿದೆ ಅಂತಂದರೆ, ದೇಸಿ ಚಿಂತನ ಕ್ರಮ, ದೇಸಿ ಸಾಹಿತ್ಯ, ದೇಸಿ ಸಂಸ್ಕೃತಿ, ದೇಸಿ ಸಂಗೀತ, ದೇಸಿ ಊಟ, ದೇಸಿ ಬಾಲೆ ಅಂದರೆ ದೇಸಿ ಹೆಣ್ಣು, ದೇಸಿ ವಿದ್ಯೆ, ದೇಸಿತನ, ಹೀಗೆ ಹಲವು ನೆಲೆಗಳಲ್ಲಿ ನಾವು ಅದನ್ನು ಕರಿತಾ ಇದ್ದೀವಿ. ಇವತ್ತು ಸಾಹಿತ್ಯದಲ್ಲಿಯೂ ಕೂಡ ಅದು ತನ್ನ ಪ್ರಾಮುಖ್ಯತೆಯನ್ನು ಸಾಂಸ್ಕೃತಿಕವಾಗಿಯೂ ಮತ್ತು ಸಾಹಿತ್ಯಿಕ ಲೋಕದಲ್ಲಿಯೂ ಕೂಡ ಅದು ತನ್ನ ವಿಶಿಷ್ಟವಾಗಿರ್ತಕ್ಕಂಥ ಒಂದು ತನವನ್ನು ಅದು ಪಡ್ಕೊಂಡಿದೆ ಅಂತ ಲೇಖಕರು ಗುರುತಿಸ್ತಾರೆ. ಮುಂದುವರೆದು ಕನ್ನಡ ಭಾಷೆಯೊಳಗಿನ ಪ್ರಭೇದಗಳನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ನಿಶ್ಚಯಿಸಲಾಗಿದ್ದು, ಸಹಸ್ರಮುಖದ ಆದಿಶೇಷ ಕೂಡ ಕನ್ನಡ ಭಾಷೆಯ ದೇಸಿ ನೆಲೆಗಳನ್ನು ಸಂಪೂರ್ಣವಾಗಿ ತಿಳಿಯಲಾರದೆ ಬೇಸರಗೊಂಡ ಎಂದು ಕವಿರಾಜ ಮಾರ್ಗಕಾರ ಹೇಳುತ್ತಾನೆ ಅಂತ ಹೇಳುತ್ತಾರೆ. ಕವಿರಾಜ ಮಾರ್ಗ 9ನೇ ಶತಮಾನ ಅಥವಾ ಕ್ರಿಸ್ತಶಕ 850ರ ಸಂದರ್ಭದಲ್ಲಿ ಈ ಕೃತಿ ರಚನೆ ಆಯಿತು ಅಂತ ಹೇಳ್ತಾರೆ. ಕವಿರಾಜ ಮಾರ್ಗವನ್ನು ಬರೆದಿರತಕ್ಕಂಥವನು ಶ್ರೀ ವಿಜಯ ಅಂತೇಳಿ ಗುರುತಿಸ್ತೀವಿ. ಈ ಕವಿರಾಜ ಮಾರ್ಗ ಕನ್ನಡದ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಮತ್ತು ಪ್ರಮುಖವಾದ ಕಾವ್ಯಮೀಮಾಂಸೆ, ವ್ಯಾಕರಣ ಮತ್ತು ಅಲಂಕಾರ ಗ್ರಂಥ ಅಂತ ಕರಿತೀವಿ ಕವಿರಾಜ ಮಾರ್ಗವನ್ನು. ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಕನ್ನಡ ನಾಡಿನ ವಿಸ್ತೀರ್ಣ ಇತ್ತು ಅನ್ನೋ ಉಲ್ಲೇಖ ನಮಗೆ ಕವಿರಾಜ ಮಾರ್ಗದಲ್ಲೇ ಸಿಗುತ್ತೆ. ಹಾಗಾಗಿ ಕವಿರಾಜ ಮಾರ್ಗಕಾರ ಏನು ಹೇಳ್ತಾನೆ ಅಂತೇಳಿ ರಂಜಾನ್ ದರ್ಗಾ ಅವರಿಗೆ ಹೇಳ್ತಾರೆ, ದೋಸಮಿನಿತೆಂದು ಬಗೆದು ಭಾವಿಸಿ ತರಿಸಂದು ಕನ್ನಡಂಗಳೊಳೆಂದು ವಾಸಿಗೆಯೂ ಮರೆಯಲಾರದೆ ಬೆಸರುಗುಂ ದೇಸಿ ಬೇರೆ ಬೇರೆ ಅಪ್ಪುದರಿಂ ಅಂತೇಳಿ ಹೇಳ್ತಾನೆ. ಹಂಗಂದ್ರೆ ಏನು ಅಂತಂದರೆ, ಸ್ವತಃ ಭೂಮಿಯನ್ನು ಒತ್ತುಕೊಂಡು ನಿಂತಿರುವ ಸಹಸ್ರಮುಖದ ಆದಿಶೇಷನು ಕೂಡ ಕನ್ನಡ ಭಾಷೆಯ ಒಳಗಿರುವ ವೈವಿಧ್ಯತೆಯನ್ನು, ದೇಸಿ ನೆಲೆಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕನ್ನಡದ ಒಳಗೆ ಹಲವು ಕನ್ನಡಗಳನ್ನು ನಾವು ಗುರುತಿಸ್ಬೋದು. ನೀವು ಪ್ರತಿ 30 ಕಿಲೋಮೀಟ್ರಿಗೆ ಕನ್ನಡ ಭಾಷೆಯಲ್ಲಿ ಸಣ್ಣದಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ನೀವು ಕರಾವಳಿಯಲ್ಲಿ ಮಾತನಾಡುವ ಕನ್ನಡ, ಮಲೆನಾಡಲ್ಲಿ ಮಾತನಾಡುವ ಕನ್ನಡ, ನೀವು ಹುಬ್ಬಳ್ಳಿಯಲ್ಲಿ ಮಾತನಾಡುವ ಕನ್ನಡ, ಬಿಜಾಪುರದಲ್ಲಿ ಮಾತನಾಡುವ ಕನ್ನಡ, ಮೈಸೂರು ಭಾಗದಲ್ಲಿ ಮಾತನಾಡುವ ಕನ್ನಡ, ಚಿತ್ರದುರ್ಗದಲ್ಲಿ ಮಾತನಾಡುವ ಕನ್ನಡ, ನಾವು ವ್ಯತ್ಯಾಸಗಳನ್ನು ನಾವು ಗುರುತಿಸ್ಬೋದು. ಹಾಗಾಗಿನೇ ಹೇಳ್ತಾನೆ, ಸಹಸ್ರಮುಖದ ಆದಿಶೇಷನು ಕೂಡ ಕನ್ನಡ ಭಾಷೆಯ ದೇಸಿ ನೆಲೆಗಳನ್ನು ಗುರುತಿಸೋದಕ್ಕೆ ಅವನ ಕೈಲೂ ಕೂಡ ಆಗಲಿಲ್ಲ. ಹಾಗಾಗಿ ಆ ಮೂಲಕ ದೇಸಿತನದ ಪ್ರಾಮುಖ್ಯತೆಯನ್ನು ರಂಜಾನ್ ದರ್ಗಾ ಅವರು ಕವಿರಾಜ ಮಾರ್ಗದ ಉಲ್ಲೇಖದ ಮೂಲಕ ಇಲ್ಲಿ ನಮಗೆ ತಿಳಿಸೋದಕ್ಕೆ ಮುಂದಾಗ್ತಾರೆ. ಹಾಗಾದರೆ ಸಂಸ್ಕೃತಿ ಅಂತಂದ್ರೆ ಏನು ಅಂತಂದರೆ, ಒಂದು ಜನಾಂಗದ ಘನತೆಯನ್ನು ಪೋಷಿಸುವ ಜೀವನ ವಿಧಾನ ಅಂತ ಕರಿತೀವಿ. ದೇಸಿ ಸಂಸ್ಕೃತಿ ಅಂತಂದ್ರೆ ಏನು ಅಂತಂದರೆ, ಜನಪದರ ಪರಂಪರೆಯ ಮೂಲಕ ನಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳುವಂತಹ ಜೀವನ ಕ್ರಮ. ಸಂಸ್ಕೃತಿ ಮತ್ತು ದೇಶಿ ಸಂಸ್ಕೃತಿ ಅಂತಂದರೆ ನಾವು ಹೀಗೆ ಎರಡನ್ನು ಕೂಡ ಗಮನಿಸ್ತೀವಿ. ಮುಂದುವರೆದು ಆದಿಕವಿ ಪಂಪ 1000 ವರ್ಷಗಳ ಹಿಂದೆ ತನ್ನ ಕವಿರಾಜ ಮಾರ್ಗ ವಿಜಯ ಅಥವಾ ಪಂಪ ಭಾರತ ಮಹಾಕಾವ್ಯದಲ್ಲಿ ಹೀಗೆ ಹೇಳ್ತಾನೆ. ಏನು ಹೇಳ್ತಾನೆ? ಬಗೆ ಪೊಸ ತಪ್ಪುದಾಗಿ ಮೃದು ಬಂದದೊಳೊಂದುವುದೊಂದಿ ದೇಸಿಯೋಳ್ ಪುಗುವುದು ಪೊಕ್ಕು ಮಾರ್ಗದೊಳೆ ತಳ್ಳುವುದು ತಳ್ತೊಡೆ ಕಾವ್ಯ ಬಂದಮೋ ಪುಗು ಮೆಳಮಾವು ಕೆಂದಳಿರ ಪೂವಿನ ನೋಳ್ಪರೆಯುಂ ಬಳಲ್ದುತುಂ ಬೀಗಳಿನೆ ತುಂಬಿ ಕೋಗಿಲೆಯೇ ಬಗ್ಗಿಸಿ ಸುಗ್ಗಿಯೋಳಪ್ಪುವಂತೆ ಓಲ್ ಅಂತೇಳಿ ಪದ್ಯ ಬರುತ್ತೆ. ವಿಕ್ರಮಾರ್ಜುನ ವಿಜಯದಲ್ಲಿ ಅಥವಾ ಪಂಪ ಭಾರತದಲ್ಲಿ ಬರುತ್ತೆ. ಅಂದರೆ ಏನು ಅಂತಂದರೆ,
ಕಾವ್ಯದಲ್ಲಿ ನವರಸಗಳು ನವೋನ್ಮೇಷಶಾಲಿನಿಯಾಗಿ ಮೃದುಬಂಧದೊಂದಿಗೆ ದೇಸಿಯ ತತ್ವವನ್ನು ಪಡೆಯಬೇಕು. ತದನಂತರ ಮಾರ್ಗದೊಳಗೆ ಆ ಸತ್ವವನ್ನು ತುಂಬಬೇಕು. ಆಗ ಕಾವ್ಯಬಂಧ ಒಪ್ಪಿತವಾಗುವುದು ಅಂತ ಹೇಳ್ತಾನೆ. ಅಂದರೆ ಈ ಪದ್ಯದ ಅರ್ಥ ಏನು ಅಂತಂದರೆ, ಎಳೆಯ ಮಾವು, ಕೆಂಪನೆಯ ತಳಿರು ಮತ್ತು ಹೂವಿನ ಗೊಂಚಲಿನಿಂದ ಭಾರವಾಗಿದ್ದು ಝೇಂಕಾರ ಮಾಡುವ ದುಂಬಿಗಳಿಂದ ತುಂಬಿಕೊಂಡು ಕೋಗಿಲೆಯ ಕಂಠಸಿರಿಯಿಂದ ಮನಕ್ಕೆ ಆನಂದವನ್ನೀಯುವ ಸುಗ್ಗಿಯನ್ನು ಹೋಲುವಂತೆ ಅಂಥೇಳಿ ದೇಸಿಯು ಮಾರ್ಗವನ್ನು ದುಡಿಸಿಕೊಳ್ಳುವ ಕ್ರಮವನ್ನು ಪಂಪ ಈ ಪದ್ಯದಲ್ಲಿ ಸೂಚಿಸ್ತಾ ಇದ್ದಾನೆ. ನೀವು ದೇಸಿ ಮಾವಿನ ಮರ ಇದೆ, ಮಾವಿನ ಮರದಲ್ಲಿ ಕೂತಿರುವ ಒಂದು ಕೋಗಿಲೆ ಆ ಎಲೆಯನ್ನು ತಿಂದು ಅದನ್ನು ಅರಗಿಸಿಕೊಂಡು ಸಂಭ್ರಮದಿಂದ ಕೂಗೋದಿದೆಯಲ್ಲ, ಅದು ಮಾರ್ಗ. ನಿಮಗಿನ್ನೂ ಸರಳವಾಗಿ ಅರ್ಥ ಆಗಬೇಕು ಅಂತಂದರೆ, ಪಂಪ ಹೇಳೋದಾದರೆ ಮಾವಿನ ಸಸಿಯನ್ನು ಕಸಿ ಮಾಡುವಾಗ ದೇಸಿ ಸಸಿಯನ್ನು, ಅಂದರೆ ನಮ್ಮಲ್ಲೇ ಇರುವ ಸಸಿಯನ್ನು ಬೇರು ಸಮೇತ ಮೂಲವಾಗಿಟ್ಟುಕೊಂಡು ಮಾರ್ಗ ಸಸಿಯನ್ನು, ಅಂದರೆ ಹೆಚ್ಚು ಫಲವನ್ನು ಕೊಡುವ ಸಸಿಯ ಮೇಲ್ಭಾಗವನ್ನು ಕತ್ತರಿಸಿ ದೇಸಿ ಸಸಿಗೆ ಕಸಿ ಮಾಡುವರು. ಹೀಗೆ ನಮ್ಮ ಬೇರುಗಳನ್ನು ಉಳಿಸಿಕೊಂಡೇ ನಾವು ಆಧುನಿಕವಾಗಿ ಬೆಳೆಯುವ ಕ್ರಮವನ್ನು ಪಂಪ ಹೇಳಿದ್ದಾನೆ ಅಂತೇಳಿ ಹೇಳ್ತಾರೆ. ಅಂದರೆ ಈ ದೇಸಿಯನ್ನು ಹೇಗೆ ಹೇಳ್ತಾನೆ ಪಂಪ ಅಂತಂದರೆ, ರಂಜಾನ್ ದರ್ಗಾ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಒಂದು ಮಾವಿನ ಮರ ಇದೆ. ಮಾವಿನ ಮರದ ಬೇರುಗಳು ಭೂಮಿ ಆಳದಲ್ಲಿದೆ. ಆ ಬೇರುಗಳನ್ನು ನೀವು, ಮಾವಿನ ಮರದ ಬೇರುಗಳನ್ನು ನೀವು ದೇಸಿ ಅಂತ ಕರ್ಕೊಂಡ್ರೆ, ಅದರ ಮೇಲ್ಭಾಗ ಇದೆಯಲ್ಲ, ಆ ಮೇಲ್ಭಾಗದ ಭಾಗವನ್ನು ಕತ್ತರಿಸಿ ಅದಕ್ಕೆ ಇನ್ನೊಂದು ಹೆಚ್ಚು ಫಲವನ್ನು ಕೊಡ್ತಕ್ಕಂತಹ ಇನ್ನೊಂದು ಮಾವಿನ ತಳಿಯ ಗಿಡವನ್ನು ತಂದು ಅದಕ್ಕೆ ನಾವು ಕಸಿ ಮಾಡ್ತೀವಿ. ಕಸಿ ಮಾಡೋದು ಅಂತ ಕರೀತಾರೆ, ಗಿಡಗಳನ್ನು ಕಸಿ ಮಾಡ್ತಾರೆ. ಹಾಗಾಗಿ ಒಂದು ಗಿಡಕ್ಕೆ ಇನ್ನೊಂದು ಗಿಡವನ್ನು ತಂದು ಕಸಿ ಮಾಡೋದು ಅಂತ ಅರ್ಥ. ಆ ಕಸಿ ಮಾಡಿದ್ದು ಮಾರ್ಗ. ಮೂಲ ಇದೆಯಲ್ಲ, ಬೇರಿದೆಯಲ್ಲ, ಅದು ದೇಸಿ. ನೋಡು, ದೇಸಿಯ ಸತ್ವವನ್ನು ಬಳಸಿಕೊಂಡು ಮೇಲ್ಭಾಗದ ಭಾಗಕ್ಕೆ ಸತ್ವವನ್ನು ಕೊಡುತ್ತೆ. ಹಾಗಾಗಿ ಮೇಲ್ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಮಾವಿನ ಹಣ್ಣುಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದೇಸಿತನ ಅನ್ನೋದು ಬಹಳ ಮುಖ್ಯ. ನಾವು ದೇಸಿತನದ ಮೂಲಕನೇ ನಾವು ಮಾರ್ಗವನ್ನು ಇಟ್ಕೊಂಡು, ಅಂದರೆ ಸ್ಥಳೀಯ ಪ್ರಜ್ಞೆಯನ್ನು ಇಟ್ಕೊಂಡೇ ನಾವು ಪಾಶ್ಚಿಮಾತ್ಯ ಪ್ರಜ್ಞೆಯನ್ನು ಕೂಡ ಅಳವಡಿಸ್ಕೊಳ್ತಾ ನಾವು ಜಗತ್ತನ್ನು ನೋಡಬೇಕು. ಆದರೆ ಇವತ್ತೇನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂತಂದರೆ, ನಮ್ಮ ಕಲ್ಚರನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ನಮ್ಮ ಭಾಷೆಯನ್ನು ನಾವು ಮರೆತು ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ, ಅವರ ಭಾಷೆಯ ಕಡೆ ಒಲವನ್ನು ತೋರಿಸ್ತಾ ಇದ್ದಾವೆ. ಅದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ, ಹಾಗೆ ಮಾಡಬಾರ್ದು, ನಾವು ನಮ್ಮ ತನವನ್ನು ಉಳಿಸ್ಕೋಬೇಕು. ಮೆಕಾಲೆ ಭಾರತದಲ್ಲಿ ಶಿಕ್ಷಣ ಪದ್ಧತಿಯನ್ನು ತಗೊಂಡು ಬರ್ತಾನೆ. ಬ್ರಿಟಿಷರಿಗೆ ಗೊತ್ತಾಗ್ಬಿಡುತ್ತೆ, ಭಾರತೀಯರನ್ನ ನಾವು ಏನೇ ಮಾಡಿದರೂ ಕೂಡ ಅವರು ತಮ್ಮ ಸಂಸ್ಕೃತಿಯಿಂದ, ತಮ್ಮ ದೇಸಿತನದಿಂದ ಹೊರಗಡೆ ಬರಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಮೆಕಾಲೆಗೆ. ಹಾಗಾಗಿ ನೋಡೋದಕ್ಕೆ ಮಾತ್ರ ಜನರು ಭಾರತೀಯರಾಗಿರಬೇಕು, ಅವರ ತಲೆ ಒಳಗೆ ಪಾಶ್ಚಿಮಾತ್ಯ ಪ್ರಜ್ಞೆ ಮೂಡಬೇಕು ಅನ್ನೋ ನೆಲೆಯೊಳಗೆ ಅವನು ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಭಾರತದಲ್ಲಿ ತಗೊಂಬಂದಿದ್ದು. ಇವತ್ತಿಗೂ ನಾವು ನೋಡೋದಕ್ಕೆ ಭಾರತೀಯರಾಗಿದ್ದೀವಿ, ಆದರೆ ನಮ್ಮ ಉಡುಪುಗಳು, ನಮ್ಮ ಆಲೋಚನೆ, ಇವತ್ತು ನಾವು ಯುಗಾದಿಗಿಂತಲೂ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಹೊಸ ವರ್ಷ, ಇವೆಲ್ಲವೂ ಕೂಡ ನಾವು ಹೇಗೆ ಬದಲಾಗ್ತಾ ಇದ್ದೀವಿ, ದೇಸಿತನವನ್ನು ಬಿಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ. ಇನ್ನೂ ನಿಮಗೆ ದೇಸಿತನದ ಬಗ್ಗೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಅಜ್ಜಿಯ ಬಂಗಾರ ಇವತ್ತು ಮಗಳಿಗೆ ಬಂದಿದೆ. ತಾಯಿಯ ಬಂಗಾರ, ಅಜ್ಜಿಯ ಬಂಗಾರ ಮಗಳಿಗೆ, ಮಗಳಿನ ಮೂಲಕ ಮೊಮ್ಮಗಳಿಗೆ ಬಂದಿದೆ ಅಂತ ಅಂದ್ಕೊಳ್ಳಿ. ಈಗ ನೀವೆಲ್ಲ ಪಾಠ ಕೇಳ್ತಾ ಇರತಕ್ಕಂಥವ್ರು ಮೊಮ್ಮಕ್ಕಳು, ಈಗ ನಿಮಗೆ ನಿಮ್ಮ ಅಜ್ಜಿ ಬಂಗಾರ ಬಂದಿದೆ. ಇವತ್ತಿನ ಕಾಲಕ್ಕೆ ಹಳೆ ಡಿಸೈನ್ಗಳು, ಹಳೆಯ ರೂಪಗಳನ್ನು ನೀವು ಬದಲಾಯಿಸ್ಕೊಳ್ತೀರ. ಆಗ ಏನು ಮಾಡ್ತೀರ ನೀವು? ಅಜ್ಜಿಯ ಕಾಲದ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಅದನ್ನು ಕೊಟ್ಟು ನೀವು ನಿಮಗೆ ಬೇಕಾದ ಹೊಸ ಡಿಸೈನ್ಗಳನ್ನು ಮಾಡಿಸ್ಕೊಳ್ತೀರ. ನೀವು ಹೊಸ ಡಿಸೈನ್ಗಳನ್ನು, ಹೊಸ ನಾವೀನ್ಯತೆಯನ್ನು ನೀವು ಅದಕ್ಕೆ
ಕೊಟ್ಟು ಹೊಸ ರೂಪದಲ್ಲಿ ನೀವು ಬಂಗಾರವನ್ನು ತಗೊಂಡು ಬಂದು ಬೇರೆ ಬೇರೆ ಡಿಸೈನ್ಗಳನ್ನು ತಗೊಂಡ್ಬಂದು ನೀವು ಹಾಕ್ಕೊಂಡ್ರೂ ಕೂಡ ಮೂಲ ಬಂಗಾರ ಯಾರ್ದು, ಆ ಮೂಲ ಬಂಗಾರ ಯಾರ್ದು ಅಂತಂದರೆ ಅಜ್ಜಿ ಬಂಗಾರ ಅದು. ಆದರೆ ಅಜ್ಜಿಯ ಬಂಗಾರ ಕಾಲಕ್ರಮೇಣ ಏನಾಗಿದೆ, ಮೊಮ್ಮಗಳ ಕಾಲಕ್ಕೆ ಅದು ತನ್ನ ರೂಪವನ್ನು ಬದಲಾಯಿಸಿಕೊಂಡು ಮೊಮ್ಮಗಳ ಕುತ್ತಿಗೆಯಲ್ಲಿ ಅಲಂಕಾರ ಸಾಧನವಾಗಿ ಬಳಕೆಯಾಗ್ತಾ ಇದೆ. ಆದರೆ ಇವತ್ತಿನ ಕಾಲಕ್ಕೆ ಅದು ಚೇಂಜ್ ಆಗಿದೆ. ಆದರೆ ಅದರಲ್ಲಿರೋ ಸತ್ವ ಅಂದರೆ ಅಜ್ಜಿ ಬಂಗಾರ ಅದು ಹಾಗೆ ಉಳ್ಕೊಂಡಿದೆ. ಹಾಗೆ ನಾವು ಕೂಡ ದೇಸಿತನವನ್ನು ಉಳಿಸ್ಕೊಂಡು ನಾವಿವತ್ತು ಮುಂದೋಗಬೇಕಾಗಿದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಕನ್ನಡತನ, ದೇಸೀಯತೆಯ ಪ್ರಜ್ಞೆಯನ್ನು ನಾವು ಉಳಿಸ್ಕೋಬೇಕು. ನನ್ನ ನಾಡು, ನನ್ನ ದೇಶ, ಇದನ್ನು ಯಾವತ್ತೂ ಕೂಡ ನಾವು ಮರಿಬಾರದು ಅಂಥೇಳಿ ರಂಜನ್ ದರ್ಗಾ ಅವರು ಹೇಳ್ತಾರೆ. ಮುಂದುವರೆದು, ಅಲ್ಲಮನ ಹಿಂದಣ ಹೆಜ್ಜೆಯ ಪರಿಕಲ್ಪನೆ ದೇಸಿಯೇ ಆಗಿದೆ. ಆದ್ದರಿಂದ ಇಂದಿನ ಕಾಲಮಾನದಲ್ಲಿ ನಮ್ಮ ದೇಶೀಯ ಶಕ್ತಿಯ ಮೂಲಕವೇ ಜಾಗತೀಕರಣದ ಮಾರ್ಗವನ್ನು ನಮಗೆ ತಕ್ಕಂತೆ ಹದಗೊಳಿಸಬೇಕು. ಇಲ್ಲದಿದ್ದರೆ ಭಾರತದಂತಹ ಬೃಹತ್ ದೇಶಗಳು ಕೂಡ ಸಾಮ್ರಾಜ್ಯಶಾಹಿಗಳ ಅಡಿಯಾಳಾಗಬೇಕಾಗುತ್ತದೆ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಅಲ್ಲಮ್ಮ ಪ್ರಭುಗಳು ಏನು ಹೇಳ್ತಾರೆ ಅಂತಂದರೆ, ಹಿಂದುಗಾಣದೆ ಮುಂದುಗೆಟ್ಟರು ಅಂತ ಹೇಳ್ತಾರೆ ಅವರು. ನಾವು ಹಿಂದಿನದನ್ನು ಗಮನಿಸಬೇಕು, ಯಾವತ್ತೂ ನಾವು ಚರಿತ್ರೆಯನ್ನು ಮರಿಬಾರದು ಅಂತ ಹೇಳ್ತಾರೆ. ಹಿಂದಿನದನ್ನು ನಾವು ಗಮನಿಸಿ, ನಮ್ಮ ಜನಪದವನ್ನು ನಾವು ಗಮನಿಸ್ಕೊಂಡೆ ನಾವು ಅದರ ಮೇಲೆ ನಾವೇನು ಮಾಡಬೇಕು, ಹೊಸತನದ ಹಳೆ ಅಂದರೆ ಬುನಾದಿ ಯಾವುದು, ಮನೆಯ ಬುನಾದಿ ದೇಸಿ. ಆ ಮನೆಯ ಮೇಲೆ ಕಟ್ಟುವ ಕಟ್ಟಡ ಯಾವುದು ಅಂತಂದರೆ ಮಾರ್ಗ, ಪಾಶ್ಚಿಮಾತ್ಯ ಅಥವಾ ಸಾಮ್ರಾಜ್ಯಶಾಹಿ. ಹಾಗಾಗಿ ನಮ್ಮ ದೇಸಿತನ ಗಟ್ಟಿಯಾಗಿರಬೇಕು. ನಮ್ಮ ದೇಸಿತನ ಗಟ್ಟಿಯಾಗಿಲ್ಲ ಅಂತಂದರೆ ಈ ಸಾಮ್ರಾಜ್ಯಶಾಹಿ ಅಂತಕ್ಕಂಥದ್ದು, ಪಾಶ್ಚಿಮಾತ್ಯ ಅಂತಕ್ಕಂಥದ್ದು ನಮ್ಮ ಕಲ್ಚರನ್ನು, ನಮ್ಮ ಭಾಷೆಯನ್ನು, ನಮ್ಮ ತನವನ್ನು, ನಮ್ಮ ಅಸ್ಮಿತೆಯನ್ನು ಅದೇನು ಮಾಡುತ್ತೆ, ಹಾಳು ಮಾಡಿಬಿಡುತ್ತೆ, ಅಸ್ತಿತ್ವವನ್ನು ತೆಗೆದುಹಾಕ್ಬಿಡುತ್ತೆ. ಹಾಗಾಗಿ ನಾವು ಅದನ್ನು ಉಳಿಸ್ಕೋಬೇಕು ಅಂತಂದರೆ ನಾವು ಹಿಂದಿನದನ್ನು ಮರಿಬಾರದು ಅಂಥೇಳಿ ಅಲ್ಲಮ್ಮ ಪ್ರಭುವಿನ ಮಾತನ್ನು ಇಲ್ಲಿ ಅವರು ನೆನಪು ಮಾಡಿಕೊಳ್ತಾರೆ. ಇವತ್ತು ಬಡರಾಷ್ಟ್ರಗಳು ಅಂತೇಳಿ ನೀವು ದೇಸಿ ನೆಲೆಯಲ್ಲಿ ಬಡರಾಷ್ಟ್ರಗಳನ್ನು ಗಮನಿಸಿದರೆ, ನೀವು ಮಾರ್ಗದ ನೆಲೆಯಲ್ಲಿ ನೀವು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಅಂದರೆ ಮುಂದುವರೆದ ಶ್ರೀಮಂತ ರಾಷ್ಟ್ರಗಳು ಏನು ಮಾಡಿಬಿಡ್ತವೆ, ಬಡ ರಾಷ್ಟ್ರಗಳನ್ನು ಆಕ್ರಮಿಸ್ಕೊಂಡ್ಬಿಡ್ತಾವೆ. ನೋಡಿರಿ, ಭಾರತದ ಮೇಲೆ ಅನೇಕ ದೇಶಗಳು ಆಕ್ರಮಣ ಮಾಡಿದ್ದಾವೆ. ಆದರೂ ಕೂಡ ಭಾರತದಲ್ಲಿ ನಾವು ನಮ್ಮ ತನವನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಆಧುನೀಕರಣ, ಜಾಗತೀಕರಣ, ಖಾಸಗೀಕರಣಗಳು, ನಗರೀಕರಣಗಳು ಇವತ್ತು ನಮ್ಮ ದೇಸಿತನದ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾವೆ. ನೀವು ಹೀಗೆ ಆಫ್ರಿಕಾದ ಅನೇಕ ದೇಶಗಳು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ಇವತ್ತು ಅವರ ಸಂಸ್ಕೃತಿಯನ್ನೇ, ಅವರ ಭಾಷೆಯನ್ನೇ ಅವರೇನು ಮಾಡ್ತಾ ಇದ್ದಾರೆ, ಕಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೂಡ ಜಾಗೃತಿ ಆಗದೇ ಇದ್ದರೆ, ಎಚ್ಚರವನ್ನು ವಹಿಸ್ತಾ ಇದ್ದರೆ ನಾವು ಕೂಡ ಮುಂದೊಂದು ದಿನ ನಮ್ಮ ತನವನ್ನು ಕಳ್ಕೋಬೇಕಾಗತ್ತೆ, ನಮ್ಮ ಅಸ್ಮಿತೆಯನ್ನು ಕಳ್ಕೋಬೇಕಾಗತ್ತೆ. ಹಾಗಾಗಿ ನಾವು ನಮ್ಮ ಗುರುತನ್ನು ನಾವು ಉಳಿಸ್ಕೋಬೇಕು ಅಂತೇಳಿ ಲೇಖಕರಲ್ಲಿ ಹೇಳ್ತಾರೆ. ಮುಂದುವರೆದು, ನನ್ನದೊಂದು ಅನುಭವ ಪದೇ ಪದೇ ನೆನಪಾಗುತ್ತದೆ. ಈ ಅನುಭವಕ್ಕೆ ನಾನು ದೇಸಿ ಅನುಭವ ಎಂದು ಕರೆಯುತ್ತೇನೆ. ನನ್ನ ತಾಯಿಯ ತವರು ಮನೆ ವಿಜಾಪುರದಿಂದ 10 ಮೈಲಿ ದೂರದಲ್ಲಿರುವ ಅಲಿಯಾಬಾದ್ ಎಂಬ ಹೆಸರಿನ ಹಳ್ಳಿ. ಅಲ್ಲಿ ಬಹಳ ವರ್ಷಗಳು ಬಾಲ್ಯವನ್ನು ಅಲ್ಲಿ ಕಳೆದಿರ್ತಾರೆ. ಆನಂತರದಲ್ಲಿ ಅವರು ಹೊರಗಡೆ ಬರ್ತಾರೆ. ಹಾಗಾಗಿ 50 ವರ್ಷಗಳ ಆನಂತರದಲ್ಲಿ ನಾನು ನಮ್ಮ ಹಳ್ಳಿಗೆ ಹೋದಾಗ ಆ ಹಳ್ಳಿಯ ಬದುಕು ನನಗೆ ಹೇಗೆ, ಅಲ್ಲಿನ ಅನುಭವಗಳು ನನ್ನನ್ನು ಹೇಗೆ ಆವರಿಸ್ಕೊಂಡು ಅಂತೇಳಿ ಏನು ಮಾಡ್ತಾರೆ ಹೇಳ್ತಾ ಹೋಗ್ತಾರೆ. ಅಂದರೆ 5 ವರ್ಷದ ಅಂದರೆ ಅವ್ರಿಗೆ 5 ವರ್ಷ ಇದ್ದಾಗ ಲೇಖಕರು ಹಳ್ಳಿಯಲ್ಲಿ ಕಾಲವನ್ನು ಕಳೆದಿರ್ತಾರೆ ಅಜ್ಜಿಯ ಜೊತೆ. ಈಗ 50 ವರ್ಷಗಳಾದ ಮೇಲೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಅವ್ರಿಗಿದ್ದಂಥ ಒಬ್ಬ ಸ್ನೇಹಿತನ ಹೆಸರು ಏನು ಅಂತಂದರೆ ಭೀಮು ಅಂತ ಅವನ ಹೆಸರು. ಆ ಊರಿಗೆ ಹೋದಾಗ ಅವರಲ್ಲಿ ಎಲ್ಲವನ್ನ ನೆನಪು ಮಾಡ್ಕೊಳ್ತಾರೆ. ಹುಣ್ಣಿಮೆಯ ದಿನ ಚಂದ್ರನನ್ನು ಮುಟ್ಟಬೇಕಂತ ಮುಂದೆ ಹೋದಂಗೆಲ್ಲ ಆಕಾಶದಲ್ಲಿ ಚಂದ್ರ ಹಿಂದೆ ಹೋದಂತಹ ಅನುಭವ, ನದಿಯ ನೀರು, ಹೊಳೆಯ ನೀರುಗಳಲ್ಲಿ ಆಟವಾಡಿದ ಸಂದರ್ಭ, ಹಳ್ಳಿಯ ದಾರಿಗಳಲ್ಲಿ ಓಡಾಡಿದ ಸಂದರ್ಭ, ಬಾವಿ ದಂಡೆಯ ಮೇಲೆ ಆಡಿದ ಅನುಭವಗಳು, ಮರದಲ್ಲಿ ಕಟ್ಟಿದ ಹಕ್ಕಿಗೂಡುಗಳ ಆ ಸಂಭ್ರಮ, ಅವೆಲ್ಲವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇದರ ಜೊತೆಯಲ್ಲೇ ಇರೋಡ್ಯಾನ ಪುಟ್ಟಗುಡಿಯ ನೆನಪು, ಬೀರಪ್ಪನ ಗುಡಿ, ಏಕತಾರ ಸಾಹೇಬರ ದರ್ಗಾ,
ಮೂರಂಕಣದ ಮನೆ, ದನಗಳನ್ನು ಕಟ್ತಾ ಇರತಕ್ಕಂಥ ಜಾಗ, ಹುಣಸೆ ಮರದಲ್ಲಿ ಕರಿಮಂಗ ಬಂದು ಕುಳಿತಾಗ ಅದಕ್ಕೆ ಯಾರೋ ಕಲ್ಲಲ್ಲಿ ಹೊಡೆದಾಗ ತನ್ನ ಅಜ್ಜಿ ಹೋಗ್ಬಿಟ್ಟು ಅದಕ್ಕೆ ಹಣ್ಣು ಮತ್ತು ನೀರನ್ನು ಕೊಟ್ಟಂಥ ಸಂದರ್ಭ, ಗಂಗಾ ಎನ್ನುವ ಹಸುವಿನ ಮೊಲೆಗೆ ಬಾಯಿ ಹಾಕಿ ಹಾಲನ್ನು ಹೀರುತ್ತಿದ್ದಂತಹ ಸಂಭ್ರಮ, ಮೀನನ್ನು ಹಿಡಿತಕ್ಕಂತಹ ಕ್ಷಣಗಳು, ಅಥವಾ ಈ ಬೌರಂಗಿ, ಈ ಜೀರಂಗಿ ಅಂತ ಕರಿತೀವಿ ನಾವು, ಈ ಮಕ್ಕಳು ಆಟ ಆಡ್ತಿರ್ತಕ್ಕಂಥ ಒಂದು ಸಣ್ಣ ಕೀಟ ನೋಡಿ, ಅವುಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತಕ್ಕಂಥದ್ದನ್ನು, ಅವುಗಳ ಬಗ್ಗೆ ಅವರು ನೆನಪು ಮಾಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೀವು ಬೋರಂಗಿ ಅಂತ ಕರೀತಾರ. ನೀವು ಮಳೆಗಾಲದಲ್ಲಿ ಈ ಜಾಲಿ ಮರದ ತುಂಬ ಹಸಿರಿನ ಬಣ್ಣದಲ್ಲಿ ಮತ್ತು ಈ ಕೆಂಪು ಬಣ್ಣದಲ್ಲಿ ಕೀಟಗಳಿರ್ತಾವೆ. ಅವುಗಳನ್ನು ಕಟ್ಕೊಂಡು ಅವಕ್ಕೆ ದಾರ ಕಟ್ಕೊಂಡು ಆಟ ಆಡಿಸ್ತಾ ಇದ್ರು. ಅಕ್ಕಿ ಗಾತ್ರದ ಮೊಟ್ಟೆಗಳನ್ನು ಇಡ್ತಾ ಇದ್ವು ಅವು. ಅವೆಲ್ಲವನ್ನು ಲೇಖಕರು ಏನು ಮಾಡ್ತಾರೆ, ಇಲ್ಲಿ ನೆನಪು ಮಾಡ್ಕೊಳ್ತಾರೆ. ಹಾಗಾಗಿ ಲೇಖಕರು ತಮ್ಮ ದೇಸಿ ಅನುಭವವನ್ನು ಕೂಡ ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ಲೇಖಕರ ದೇಸಿ ಅನುಭವವನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು. ಮುಂದುವರೆದು, ನಮ್ಮ ಜನಪದರು ಸಹಸ್ರಾರು ವರ್ಷಗಳಿಂದ ನೆಮ್ಮದಿಯಿಂದ ಬದುಕಲು ಅವರ ದೇಸಿ ಅರಿವೆ, ಅವರ ದೇಸಿ ಪ್ರಜ್ಞೆಯೇ ನಮಗೆ ಕಾರಣ. ಅಲ್ಲಮ ಪ್ರಭುಗಳು ಹೇಳುವ ಹಾಗೆ, ಹಿಂದೂಗಾಣದೆ ಮುಂದುಗೆಟ್ಟರು ಅಂತ ಹೇಳುವ ಹಾಗೆ, ವಚನಗಳ ತಿರುಳೆ ದೇಸಿಯಾಗಿರ್ತಕ್ಕಂಥದ್ದು. ಉತ್ಪಾದನೆ, ಜೀವನ ಶಿಕ್ಷಣ ಮತ್ತು ಅನುಭವದ ದರ್ಶನ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಪ್ರೊಡಕ್ಷನ್, ಎಜುಕೇಷನ್, ರಿಯಲೈಸೇಷನ್ ಅಂತ ಹೇಳ್ತಾರೆ. ತ್ರಿವಿಧ ದೇಸಿ ಸೂತ್ರಗಳನ್ನು, ಈ ತ್ರಿವಿಧ ದೇಸಿ ಸೂತ್ರಗಳ ಮೂಲಕ ಬಸವಣ್ಣನವರು ದೇಸಿ ಸಂಕುಲವೆಂಬ ಹೊಸ ಸಮಾಜವನ್ನು ಅವರು 12ನೇ ಶತಮಾನದಲ್ಲಿ ರಚನೆ ಮಾಡಿದರು ಅಂಥೇಳಿ ರಂಜಾನ್ ದರ್ಗಾ ಅವರಲ್ಲಿ ಗುರುತಿಸ್ತಾರೆ. ಕನ್ನಡಿಗರು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತಹ ಒಂದು ಬಹುದೊಡ್ಡ ಕೊಡುಗೆ ಅಂತಂದರೆ ಅದು ವಚನ ಸಾಹಿತ್ಯ. ಮುಂದಿನ ಅಂಶ, ಮಾರ್ಗವು ಅಂದರೆ ವೈದಿಕವು ಭೇದದ ಮೇಲೆ ನಿಂತಿದೆ. ವೈವಿಧ್ಯವನ್ನು ಎತ್ತಿ ಹಿಡಿಯುವ ದೇಸಿಯು ಭೇದವನ್ನು ನಿರಾಕರಿಸುತ್ತದೆ. ಬಸವಣ್ಣನವರು ಪ್ರಧಾನಿಯಾಗಿದ್ದಾಗ ಪುರುಷ ಕಟ್ಟೆಯ ಮೇಲೆ ಕುಳಿತು ಜನರ ಅಹವಾಲುಗಳನ್ನು ಹೇಗೆ ಸ್ವೀಕರಿಸುತ್ತಿದ್ದರು, ತದನಂತರ ಅವುಗಳಿಗೆ ಹೇಗೆ ಪರಿಹಾರ ಹುಡುಕುತ್ತಿದ್ದರು ಎಂಬ ಜನಪದ ಹಾಡನ್ನು ಹಲಸೂರಿನ ಕಾಡಾದಿ ಗೌರಮ್ಮನವರು ಹಾಡಿದ್ದು ಮತ್ತು ಅವರ ನೂರಾರು ಹಾಡುಗಳು ಪ್ರಕಟವಾಗಿದ್ದು ಹಲಸೂರು ಭಾಗದ ಜನಪದರ ವೈಚಾರಿಕ ಮತ್ತು ಸೌಹಾರ್ದದ ಬದುಕಿಗೆ ಸಾಕ್ಷಿಯಾಗಿವೆ ಅಂತ ಹೇಳ್ತಾರೆ. ಏನಂತಂದರೆ, ಬಸವಣ್ಣವರು ಪ್ರಧಾನಿಯಾಗಿದ್ದಾಗ ಪುರುಷ ಕಟ್ಟೆ ಅಂತ ಕರೀತಾರೆ. ಅಂದರೆ ಒಂದು ಅರಳಿಕಟ್ಟೆ, ನೀವು ಅಲ್ಲಿ ಕೂತ್ಕೊಂಡು, ಹಿಂದಿನ ಕಾಲದಲ್ಲೆಲ್ಲ ನ್ಯಾಯ ತೀರ್ಮಾನಗಳು ಹಳ್ಳಿಯ ಕಟ್ಟೆಯ ಮೇಲೆ ನಡೀತಾ ಇದ್ದು. ಇವತ್ತೆಲ್ಲ ನೀವು ನ್ಯಾಯಾಂಗ ಅಂದರೆ ಇವತ್ತು ನೀವು ಕೋರ್ಟ್ಗೆ ಹೋಗ್ತಾ ಇದ್ದೀರಾ, ಆದರೆ ಹಿಂದೆ ಕೋರ್ಟ್ ಇರಲಿಲ್ಲ. ಹಳ್ಳಿಗಳಲ್ಲಿಯೇ ಊರಿನ ಮುಖ್ಯಸ್ಥರು ಏನು ಮಾಡ್ತಾಯಿದ್ರು, ನ್ಯಾಯ ತೀರ್ಮಾನವನ್ನು ಮಾಡ್ತಾಯಿದ್ರು. ಹಾಗೆ ಅವತ್ತಿನ ಕಾಲಕ್ಕೆ ಬಸವಣ್ಣವರು ಪ್ರಧಾನಿಯಾಗಿದ್ದಾಗ ಪುರುಷ ಕಟ್ಟೆ, ಅಲ್ಲಿ ಒಂದು ಕುತ್ಕೊಳ್ತಕ್ಕಂಥ ಜಾಗ, ಅಲ್ಲಿ ಹೋಗ್ಬಿಟ್ಟು ಕುಳಿತುಕೊಂಡು ಅವ್ರು ಏನು ಮಾಡ್ತಾಯಿದ್ರು, ಜನರ ಸಮಸ್ಯೆಗಳನ್ನು ಪರಿಹಾರವನ್ನು ಹುಡುಕ್ತಾ ಇದ್ದರು. ಅವರು ಯಾವ ರೀತಿಯಲ್ಲಿ ಕಲ್ಯಾಣ ಊರಗ, ಪುರುಷ ಕಟ್ಟಿ, ಪವಿತ್ರ ಬಸವಣ್ಣ ಮೆರೆದಂಥ ಜಾಗದ ಕೋಲೆನ್ನ ಕೋಲೆ, ಬಸವಣ್ಣ ಕುಂತಾರೆ ಸುತ್ತೆಲ್ಲ ಬಕತಾರು, ಕಷ್ಟ ಸುಖ ಬಸವಾಗ ಹೇಳ್ಯಾರ ಕೋಲನ್ನ ಕೋಲೆ, ದರ್ಬಾರ್ ಕನ್ನಡದಾರ ದರಿಮಗ ಬಸವಣ್ಣ ದಾರ್ಯಾಗ ಇಳಿದು ಕುಂತನೆಲ್ಲ ಅದು ಕೋಲೆನ್ನ ಕೋಲೆ ಅಂತೇಳಿ ಪದ್ಯ ಸಿಗುತ್ತೆ ನಿಮಗೆ. ಈ ಪದ್ಯದ ಒಳಗಡೆಗೆ ಅವತ್ತಿನ ಕಾಲದಲ್ಲಿ ಬಸವಣ್ಣನವರು ಹೇಗೆ ಬಂದು ಪುರುಷ ಕಟ್ಟೆಯ ಮೇಲೆ ಕೂತ್ಕೊಂಡು ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರು, ಜನರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದರು, ಹೇಗೆ ಜನ ಬರ್ತಾ ಇದ್ದರು ಅನ್ನೋ ಅಂಶಗಳನ್ನು ನಾವು ಆ ಭಾಗದಲ್ಲಿ, ಆ ಹಾಡಿನಲ್ಲಿ, ಪುರುಷ ಕಟ್ಟೆ ಹಾಡಿನಲ್ಲಿ ನಾವು ಗಮನಿಸ್ಬೋದು. ಈ ಹಾಡನ್ನು ಹಾಡಿರ್ತಕ್ಕಂಥವರು ಹಲಸೂರಿನ ಕಾಡಾದಿ ಗೌರಮ್ಮನವರು. ಮುಂದೆ ದೇಸಿ ಅನುಭವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. 100 ವರ್ಷಗಳ ಹಿಂದೆ ಬ್ರಿಟಿಷ್ ಭಾರತದಲ್ಲಿ ಈ ಫ್ಲೇಷರ್ ಎಂಬ ರಾಯಲ್ ಎಂಟಿಮಾಲಜಿಸ್ಟ್, ಒಬ್ಬ ಕೀಟ ವಿಜ್ಞಾನಿ ಇರ್ತಾನೆ. ಇಡೀ ದೇಶದ ಕೀಟ ವಿಜ್ಞಾನಿಗಳ ಮುಖ್ಯಸ್ಥನಾಗಿದ್ದ ಅವನು ಜೋಳದ ಸುಲಿಯಲ್ಲಿ ಈ ಲದ್ದಿ ಹುಳುಗಳು ಹೇಗೆ ಬಂದು ಲದ್ದಿ ಹಾಕಿ ಹೋಗ್ತವೆ ಅನ್ನೋದ್ರ ಬಗ್ಗೆ ಅವನಿಗೆ ಅದರ ವಿಚಾರ ನಿಗೂಢವಾಗಿತ್ತು. ಹಾಗಾಗಿ ಅದರ ಬಗ್ಗೆ ತುಂಬ ಅಧ್ಯಯನ ಮಾಡಿದ ಕೊನೆಗೂ ಜೋಳದ ಸುಳಿಯಲ್ಲಿ ಲದ್ದಿ ಹುಳುಗಳು ಹೇಗೆ ಲದ್ದಿ ಆಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ಅವನು ವಿಫಲ ಆಗ್ತಾನೆ. ಅವನು ಭಾಳ ಪ್ರಸಿದ್ಧನಾಗಿರ್ತಕ್ಕಂಥ ಕೀಟ ವಿಜ್ಞಾನಿ ಫ್ಲೆಷರ್ ಅಂತಕ್ಕಂಥವನು. ಕೊನೆಗೆ ಅವನು ಹಾವೇರಿ ಜಿಲ್ಲೆಯ ಒಬ್ಬ ಹಳ್ಳಿಯ ಅನಕ್ಷರಸ್ಥ ವಯೋವೃದ್ಧ ರೈತನಿಗೆ ಕೇಳ್ತಾನೆ. ಆಗ ಆ ರೈತ ಹೇಳ್ತಾನೆ,
ಆ ದೇಸಿ ಜ್ಞಾನದ ಅನುಭವಿ ರೈತ ಮಗಿ ಮಳಿ 3ನೇ ಪಾದಕ್ಕೆ ಜಟಿ ಹತ್ತಿದ್ರ ಲದ್ದಿ ಹುಳ ಬರ್ತಾವ್ರಿ, ಹಗಲೊತ್ತು ಮಣ್ಣಾಗ ಉದುಗಿ ತಾವಿ ರಾತ್ರಿ ಸುಳಿ ತಿಂದು ಅಲ್ಲೇ ಲದ್ದಿ ಹಾಕಿ ಹೋಗ್ತಾವ್ರಿ ಅಂತೇಳಿ ಹೇಳ್ತಾನೆ. ಅಂದರೆ ಇವನು ಓದಿರ್ತಕ್ಕಂತಹ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ವಿಜ್ಞಾನಿ, ಇವನಿಗೆ ಜೋಳದ ಸುಳಿಯಲ್ಲಿ ಲದ್ದಿ ಹುಳುಗಳು ಯಾವಾಗ ಬಂದು ಲದ್ದಿ ಆಗ್ತಾವನ್ನೋ ತಿಳ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾನೆ. ಆದರೆ ಒಬ್ಬ ಅನಕ್ಷರಸ್ಥ ಒಬ್ಬ ರೈತ ಅದಕ್ಕೆ ಉತ್ತರವನ್ನು ಹೇಳ್ತಾನೆ. ಮಗಿ ಮಳೆ 3ನೇ ಪಾದಕ್ಕೆ ಮಳೆ ಬರೋ ಟೈಮಲ್ಲಿ ಇವೇನು ಮಾಡ್ತವೆ ಅಂತಂದರೆ ಹಗಲೊತ್ತಿನಲ್ಲಿ ಮಣ್ಣಲ್ಲಿರ್ತವೆ, ರಾತ್ರಿ ಹೊತ್ತಲ್ಲಿ ಅವು ಗಿಡದ ಸುಳಿಗೆ ಬಂದು ಆ ಗಿಡವನ್ನು ತಿಂದು ಅಲ್ಲಿ ಲದ್ದಿ ಸಗಣಿಯನ್ನು ಹಾಕಿ ಅವೇನು ಮಾಡ್ತವೆ, ಹೊರಟು ಹೋಗ್ತವೆ ಅಂತ ಹೇಳ್ತಾನೆ. ಅಂದರೆ ಕೆಲವು ಟೈಮಲ್ಲಿ ವಿದ್ಯಾವಂತರಿಗೂ ಗೊತ್ತಿರಲ್ಲ, ಆದರೆ ಅನಕ್ಷರಸ್ಥನಿಗೆ ಕೆಲವು ಜ್ಞಾನ ಗೊತ್ತಿರುತ್ತೆ. ಹಾಗಾಗಿ ನಾವು ಅನಕ್ಷರಸ್ಥರ ಜ್ಞಾನವನ್ನು ಜ್ಞಾನ ಅಲ್ಲ ಅಂತೇಳಿ ನಾವು ಅವರನ್ನು ಅಲ್ಲಗಿಳಿಬಾರ್ದು ಅಂತ. ಇವತ್ತು ನಾವು ಡಬಲ್ ಡಿಗ್ರಿ ಮಾಡಿರ್ತೀವಿ. ಇವತ್ತಿಗೂ ನಮಗೆ ಎಷ್ಟೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಗಿಡಗಳ ಹೆಸರೇ ಗೊತ್ತಿರಲ್ಲ, ಎಷ್ಟೋ ಹೂವುಗಳ ಹೆಸರೇ ಗೊತ್ತಿರಲ್ಲ. ಆದರೆ ನೀವು ಒಬ್ಬ ಕುರಿ ಕಾಯುವವನನ್ನು ಅಥವಾ ಒಬ್ಬ ಹಳ್ಳಿಯ ರೈತನನ್ನು ನೀವು ಕೇಳಿದರೆ ಅವನು 50-60 ಹೂವಿನ ಹೆಸರುಗಳನ್ನು ಹೇಳ್ತಾನೆ. ಅವನು ಎಷ್ಟೋ ಗಿಡಗಳ ಹೆಸರುಗಳನ್ನು ಹೇಳ್ತಾನೆ, ಆ ಗಿಡಗಳನ್ನು ಯಾವುದಕ್ಕೆ ಬಳಸಬೇಕು ಅಂತ ಹೇಳ್ತಾನೆ. ಆದರೆ ಇವತ್ತು ನಾವು ಡಬಲ್ ಡಿಗ್ರಿ ಮಾಡಿರ್ತೀವಿ ನಗರಗಳಲ್ಲಿ, ಆದರೆ ನಮಗೆ ಅದರ ಜ್ಞಾನವೇ ಇರಲ್ಲ. ಹಾಗಾಗಿ ಆ ಜ್ಞಾನವೂ ಕೂಡ ಜ್ಞಾನವೇ. ಹಾಗಾಗಿ ದೇಸಿ ಜ್ಞಾನ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇವತ್ತು ನಾವು ನಾಟಿ ವೈದ್ಯ ಆಗಿರ್ಬೋದು, ಇವತ್ತು ನಾಟಿ ವೈದ್ಯ ಎಷ್ಟೋ ರೋಗಗಳಿಗೆ ಇವತ್ತು ಅದು ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಹಾಗಾಗಿ ನಾವು ಇವತ್ತು ಆ ದೇಸಿ ಜ್ಞಾನವನ್ನು ಮರಿಬಾರ್ದು ಅನ್ನೋದಕ್ಕೆ ಅದರ ಪ್ರಾಮುಖ್ಯತೆಯನ್ನು ಕುರಿತು ಈ ಪ್ರಮುಖವಾಗಿರ್ತಕ್ಕಂಥ ಈ ಅಂಶವನ್ನು ಹೇಳ್ತಾರೆ. ಇದನ್ನು ನೀವು ಗಮನಿಸಬೇಕು. ಮುಂದೆ ಇಂದಿನ ಯುಗದಲ್ಲಿ ದೇಶೀಯ ಸಂಕೇತವಾದ ಬಡರಾಷ್ಟ್ರಗಳು ಮಾರ್ಗದ ಸಂಕೇತವಾದ ಸಾಮ್ರಾಜ್ಯಶಾಹಿಗಳನ್ನು ಮಣಿಸುವ ಕಲೆಯನ್ನು ಕಲಿಯಬೇಕು. ವೇದ, ಶಾಸ್ತ್ರ, ಆಗಮ, ಕವಿ, ಗಮಕಿ, ವಾದಿ ಮತ್ತು ವಾಗ್ಮಿ ಹಿರಿಯತನ ಪಡೆದು ವಾಗ್ಮಿಗಳಾಗಿದ್ದಾರೆ. ಸಮಾಜದ ಎಲ್ಲ ಸೌಲಭ್ಯಗಳು ಇಂಥವರ ಪಾಲಾಗಿವೆ. ಬೀದಿಯಲ್ಲಿ ಬಿಡಿಗಾಸಿಗಾಗಿ ಅದ್ಭುತವಾಗಿ ಕುಣಿಯುವ ನರ್ತಕಿ, ಹುಸಿ ಹೋಗದಂತೆ ಬಾಣ ಪ್ರಯೋಗ ಮಾಡುವ ಗುರಿಕಾರ, ಹುಡುಗಾಟಿಕೆ ಮಾಡುತ್ತಾ ಜನರನ್ನು ರಂಜಿಸುವ ವಿಲಾಸಿ ಮತ್ತು ಸಮತೋಲನವನ್ನು ಪ್ರದರ್ಶಿಸುವ ಪ್ರತಿಭೆಯನ್ನು ಹೊಂದಿರುವ ಡೊಂಬ ಮೊದಲಾದ ದೇಸಿಗರದು ಹೇಗೆ ಕಿರಿಯರಾಗುತ್ತಾರೆ ಎಂದು ಬಸವಣ್ಣನವರು ಪ್ರಶ್ನಿಸುತ್ತಾ ದೇಸಿಯ ಸತ್ವವನ್ನು ಎತ್ತಿ ತೋರಿಸಿದ್ದಾರೆ. ಅಂದರೆ ದೇಸಿ ಮತ್ತು ಪಾಶ್ಚಿಮಾತ್ಯ, ದೇಸಿ ಮತ್ತು ಮಾರ್ಗ, ಈ ಎರಡಕ್ಕಿರೋ ವ್ಯತ್ಯಾಸವನ್ನು ಹೇಳ್ತಾರೆ. ಇವತ್ತು ನಾವು ವೇದವನ್ನು ಅಧ್ಯಯನ ಮಾಡಿರ್ತಕ್ಕಂಥ, ಶಾಸ್ತ್ರವನ್ನು ಓದಿರ್ತಕ್ಕಂಥ, ಆಗಮಗಳನ್ನು ಓದಿರ್ತಕ್ಕಂಥ ಕವಿಗಳನ್ನು, ಗಮಕಿಗಳನ್ನು, ವಾದ ಮಾಡ್ತಕ್ಕಂಥವರನ್ನು, ಪಂಡಿತರನ್ನು ನಾವು ಶ್ರೇಷ್ಠರು ಅಂತ ಅವರನ್ನು ಗುರುತಿಸಿ ಅವರಿಗೆ ನೀವು ಆಸ್ಥಾನಗಳಲ್ಲಿ ಗೌರವ ಕೊಡ್ತಾ ಇದ್ದೀರಾ, ಸಮಾಜದಲ್ಲಿ ನೀವು ಅವರಿಗೆ ಸನ್ಮಾನವನ್ನು ಗೌರವವನ್ನು ಮಾಡ್ತಾ ಇದ್ದೀರಾ. ಅವರಷ್ಟೇ ಜ್ಞಾನವಂತರು, ಸ್ಕಿಲ್ಲನ್ನು, ಕಲೆಯನ್ನು ಪಡೆದಂಥವ್ರು ಯಾರು ಅಂತಂದರೆ ಬೀದಿಯಲ್ಲಿ ಬಿಡಿಗಾಸಿಗಾಗಿ ಅದ್ಭುತವಾಗಿ ಸರ್ಕಸ್ ಮಾಡ್ತಾ ಇರ್ತಾರೆ. ಒಂದು ಹಗ್ಗದ ಮೇಲೆ ನಿಂತ್ಕೊಂಡು ಒಂದು ಮಗು ಸರ್ಕಸ್ ಮಾಡ್ತಾ ಇರುತ್ತೆ. ಅದು ಕೂಡ ಜ್ಞಾನವೇ. ಎಲ್ರಿಗೂ ಬರಲ್ಲ ಅದು ಕೂಡ ಜ್ಞಾನವೇ. ಒಬ್ಬ ವ್ಯಕ್ತಿ ಬಾಣವನ್ನು ಸರಿಯಾದ ಗುರಿಗೆ ಅವನೇನು ಮಾಡ್ತಾನೆ, ಒಬ್ಬ ಬೇಟೆಗಾರ ಗುರಿ ಇಟ್ಟು ಹೊಡಿತಾನೆ, ಅದು ಕೂಡ ಜ್ಞಾನವೇ. ಅಷ್ಟೇ ಅಲ್ಲ, ನೀವು ಜನರನ್ನು ನಗಿಸುವ ವಿದೂಷಿಕ, ನೀವು ಹಾಸ್ಯಗಾರ, ಅದನ್ನು ಕೂಡ ಜ್ಞಾನವೇ. ಈಗ ಪ್ರಾಣೇಶ್ ಅವರು ನಮ್ಮನ್ನು ನಗಿಸ್ತಾರೆ, ಅದು ಕೂಡ ಜ್ಞಾನವೇ. ಅದಕ್ಕೆ ಪಾಂಡಿತ್ಯ ಇರಬೇಕು, ಜ್ಞಾನ ಇರಬೇಕು. ಎಲ್ರಿಗೂ ನಗಿಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಡೊಂಬರಾಟ ಆಡ್ತಕ್ಕಂಥ ವ್ಯಕ್ತಿಗೂ ಕೂಡ ಜ್ಞಾನ ಇರುತ್ತೆ. ಹಾಗಾಗಿ ಇವತ್ತು ಸಮಾಜ ದೇಸಿ ಆಟಗಳನ್ನು, ದೇಸಿ ಜ್ಞಾನವನ್ನು ಅಪಹಾಸ್ಯ ಮಾಡ್ತಾ ಇದೆ. ವೇದ, ಶಾಸ್ತ್ರ, ಆಗಮ, ಕವಿ ಇಂಥವರಿಗೆ ಅದು ಗೌರವವನ್ನು ಕೊಡ್ತಾ ಇದೆ. ಹಾಗಾಗಿ ನೀವು ಮಾರ್ಗದ ನೆಲೆಯಲ್ಲಿರುವ ಇವರಷ್ಟೇ ಪ್ರಾಮುಖ್ಯರಲ್ಲ, ದೇಸಿ ನೆಲೆಯಲ್ಲಿರ್ತಕ್ಕಂತಹ ನರ್ತಕಿ ಆಗಿರ್ಬೋದು, ಡೊಂಬರಾಟ ನಡೆಸ್ತಕ್ಕಂಥವನಾಗಿರ್ಬೋದು, ಬೇಟೆಗಾರ ಆಗಿರ್ಬೋದು, ಹಾಸ್ಯಗಾರನಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಗಳಿರುತ್ತೆ. ಆ ಪ್ರಾಮುಖ್ಯತೆಯನ್ನು ನಾವು ಗುರುತಿಸಬೇಕು ಅಂತೇಳಿ ರಂಜಾನ್ ದರ್ಗಾ ಅವರು ಹೇಳ್ತಾರೆ. ಇನ್ನು ಕೊನೆಯ ಅಂಶ ಪಠ್ಯದಲ್ಲಿ ನಾವು ಗಮನಿಸೋದಾದರೆ ಲದ್ದೆಯ ಸೋಮನ ಬಗ್ಗೆ ಇಲ್ಲಿ ಚರ್ಚೆಯಾಗುತ್ತೆ. ಲದ್ದೆಯ ಸೋಮ ಏನು ಹೇಳ್ತಾನೆ ಅಂತಂದರೆ, ಈ ಲದ್ದೆಯ ಸೋಮ ಬಸವಣ್ಣನವರ ಸಮಕಾಲೀನ. ಈಗಿನ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಲಾದಾ ಗ್ರಾಮದವನು. ಈ ಲದ್ದೆ ಅಂತಂದರೆ ಏನು ಅಂತಂದರೆ ಹುಲ್ಲಿನ ಹೊರೆ ಅಂತೇಳಿ ನಾವು ಕರಿತೇವೆ. ಈ ಲದ್ದೆಯ ಸೋಮನ ಒಂದು ವಚನ ಹೀಗಿದೆ:
ಆವ ಕಾಯಕವಾದೊಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ವ್ಯಾಧಿ ಬಂದಡೆ ನೆರಳು ಬೇನೆ ಬಂದಡೆ ವರಲು ಜೀವ ಹೋದಡೆ ಸಾಯಿ ಇದಕ್ಕ ದೇವರ ಹಂಗೇಕೆ ಬಾಪು ಲದ್ದಯ್ಯ ಸೋಮ ಅಂತ ಹೇಳ್ತಾರೆ. ಇಲ್ಲಿ ನಾವು ವಚನಗಳನ್ನು ಕೂಡ ಪರೀಕ್ಷೆಯಲ್ಲಿ ಬರಿಬೇಕಾಗತ್ತೆ. ಒಂದೆರಡು ವಚನಗಳನ್ನಾದರೂ ಕೂಡ ಸಾಲುಗಳನ್ನು ಬೇಕಾದರೂ ಕೂಡ ನೀವಲ್ಲಿ ಹೇಳಬೇಕು. ಏನು ಹೇಳ್ತಾನೆ, ಇವತ್ತು ಆಧುನಿಕ ಬದುಕು ಅಂತಕ್ಕಂಥದ್ದು ಬರೀ ಹಣದ ಮೇಲೆ ನಿಂತ್ಕೊಂಡಿದೆ. ಇವತ್ತು ಆಧುನಿಕ ಬದುಕು ಬರೀ ಹಣದ ಮೇಲೆ ನಿಂತ್ಕೊಂಡಿದೆ. ಹಣ ಗಳಿಸೋದೇ ಪ್ರತಿಭೆ ಅಂತಕ್ಕಂಥ ಮನಸ್ಥಿತಿ ಇವತ್ತು ಮೂಡ್ತಾ ಇದೆ ಎಲ್ಲ ಕಡೆಗೂ. ಇಂಥ ಸಂದರ್ಭದಲ್ಲಿ ಹಂಗಿಲ್ಲದ ಬದುಕಿನ ಬಗ್ಗೆ ಶರಣ ಲದ್ದಯ್ಯ ಸೋಮ ಇಲ್ಲಿ ದಾರಿ ತೋರಿಸ್ತಾ ಇದ್ದಾನೆ. ಅವನ ವಚನಾಂಕಿತದಲ್ಲಿ ಸ್ವಾಭಿಮಾನದ ಉತ್ಸಾಹ ಮತ್ತು ದೇವರ ಜೊತೆಗಿನ ಸಲುಗೆಯ ಭಾವ ಇಲ್ಲಿ ಎದ್ದು ಕಾಣೋದನ್ನು ನಾವಿಲ್ಲಿ ನೋಡ್ಬೋದು. ಅವನ ಅಂಕಿತ ನಾಮ ಬಾಪು ಲದ್ದಯ್ಯ ಸೋಮ ಅಂತ ಕೊನೆ ಸಾಲಲ್ಲಿ ಬರುತ್ತೆ ನೋಡ್ರಿ. ಬಾಪು ಲದ್ದಯ್ಯ ಸೋಮ, ಇದು ಲದ್ದಯ್ಯ ಸೋಮನ ಅಂಕಿತನಾಮ. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ. ಅಲ್ಲಮ್ಮ ಪ್ರಭುವಿನ ಅಂಕಿತನಾಮ ಗುಹೇಶ್ವರ. 3 ವಚನಕಾರರ ಉಲ್ಲೇಖ ಇಲ್ಲಿ ಆಗತ್ತೆ. ಇಲ್ಲಿ ಏನು ಹೇಳ್ತಾನೆ, ಲದ್ದಯ್ಯ ಸೋಮ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಯಾವುದೇ ಕಾಯಕವಾದರೂ ಕೂಡ ನಾವು ತಲ್ಲೀನವಾಗಿ ಮಾಡಬೇಕು, ಮನಸ್ಸಿಟ್ಟು ಮಾಡಬೇಕು. ಕಾಯಕ ಅಂದರೆ ಕೆಲಸದಿಂದ ಬಂದಿರತಕ್ಕಂಥದ್ದನ್ನು ನಾವು ದಾಸೋಹದ ಭಾವದಿಂದ ಗುರು ಲಿಂಗ ಮತ್ತು ಜಂಗಮಕ್ಕೆ ಅರ್ಪಿಸಬೇಕು ಅಂತ ಹೇಳ್ತಾನೆ. ನಾವು ಕೆಲಸ ಮಾಡಬೇಕು, ಯಾವುದೇ ಕೆಲಸ ಮಾಡಬೇಕು. ಬಂದಿರೋದ್ರಲ್ಲಿ ಕೆಲವಕ್ಕೆ ನಾವು ದಾನದ ರೂಪದಲ್ಲಿ ಕೊಡಬೇಕು, ಉಳಿದದ್ದನ್ನು ಪ್ರಸಾದದ ರೂಪದಲ್ಲಿ ನಾವು ಸ್ವೀಕರಿಸಬೇಕು. ಆದರೆ ಇವತ್ತೇನಾಗ್ತಿದೆ ಸಮಾಜದಲ್ಲಿ ಅಂತಂದರೆ, ಇವತ್ತು ಭ್ರಷ್ಟಾಚಾರ, ಮೋಸ, ಇನ್ನೊಬ್ಬರನ್ನು ನಾವು ಮೋಸ ಮಾಡಿ ಹಣವನ್ನು ಗಳಿಸಿ ಯಾರಿಗೂ ಕೂಡ ಕೊಡದಲೇ ಇವತ್ತು ಹಣದ ಮೇಲೆ ಹಣವನ್ನು ಸಂಗ್ರಹಿಸಿ ಇವತ್ತು ನಾವೇನು ಮಾಡ್ತಿದ್ದೀವಿ, ಕೂಡಿಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಹೇಗಿರಬೇಕು ಮನುಷ್ಯ, ಹೇಗೆ ಬದುಕಬೇಕು ಅಂತೇಳಿ ಲದ್ದಯ್ಯ ಸೋಮ ಹೇಳ್ತಾನೆ. ನಾವು ಯಾವುದೇ ಕೆಲಸ ಆದರೂ ನ್ಯಾಯಯುತವಾಗಿ ನಿಯತ್ತಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ನಮಗೆ ಹಣ ಸಿಗುತ್ತೆ. ಆ ಹಣದಲ್ಲಿ ನಾವು ಒಂದಿಷ್ಟು ದಾನ ಧರ್ಮವನ್ನು ಮಾಡಬೇಕು. ಉಳಿದ ಹಣದಲ್ಲಿ ನಾವು ಬದುಕನ್ನು ನಿರ್ವಹಿಸಬೇಕು. ರೋಗ ಬಂದರೆ ಹೆದರಬಾರದು, ರೋಗ ಬಂದರೆ ಧೈರ್ಯವಾಗಿ ಆ ರೋಗವನ್ನು ನಾವು ಎದುರಿಸಬೇಕು. ನಾಳೆ ಸಾವು ಬರುತ್ತೋ, ಸಾವಿಗೆ ಹೆದರಬಾರ್ದು, ಸಾವನ್ನು ಸ್ವೀಕರಿಸಬೇಕು. ಇದಕ್ಕೆ ನಾವು ಯಾವುದೇ ವ್ಯಕ್ತಿಯ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಅದಕ್ಕೆ ಹೇಳ್ತಾನೆ ಅವನು ದೇವರ ಹಂಗೇಕೆ ಅಂತ ಹೇಳ್ತಾನೆ ಅವನು. ಅಂದರೆ ಇವತ್ತು ದೇವರ ಹೆಸರಲ್ಲಿ ನಮಗೆ ಮೋಸ ಮಾಡ್ತಕ್ಕಂಥದ್ದು ಜಾಸ್ತಿ. ದೇವರ ಹೆಸರಲ್ಲಿ ನಮಗೆ ಭಯವನ್ನು ಉಂಟು ಮಾಡಿ ಇವತ್ತು ಮೋಸ ಮಾಡ್ತಕ್ಕಂಥದ್ದು ಎಲ್ಲ ಕಡೆಗೂ ನೋಡ್ತಾ ಇದ್ವಿ ನಾವು. ಹಾಗಾಗಿ ಲದ್ದಯ್ಯ ಸೋಮ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ನೀನು ಕಾಯಕ ಕೆಲಸ ಮಾಡು, ಪ್ರಾಮಾಣಿಕವಾಗಿ ಕೆಲಸ ಮಾಡು, ಬಂದಿರೋದ್ರಲ್ಲಿ ಒಂದಿಷ್ಟನ್ನು ನೀನು ಸಮಾಜಕ್ಕೆ ಕೊಡು, ಉಳಿದಿರೋದನ್ನು ನೀನು ಬಳಸ್ಕೋ, ರೋಗ ಬಂದರೆ ನೆರಳು, ಸಾವು ಬಂದರೆ ಸ್ವೀಕರಿಸು ಅಂಥೇಳಿ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಹೀಗೆ ಈ ವಚನ ನಮ್ಮ ದೇಸಿ ಸಂಸ್ಕೃತಿಯ ಸಂಕೇತವಾಗಿ, ದೇಸಿತನದ ಸಂಕೇತವಾಗಿ ನಮಗಿಲ್ಲಿ ಕಂಡುಬರುತ್ತೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ 2 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ದೇಸಿ ತ್ರಿವಿಧ ಸೂತ್ರಗಳು ಯಾವುದು, ಅಥವಾ ದೇಸಿ ಪದಕ್ಕಿರ್ತಕ್ಕಂಥ ಇತರೆ ಅರ್ಥಗಳು ಯಾವುದು, ಅಥವಾ ದೇಸಿ ಸಂಸ್ಕೃತಿ ಅಂತಂದ್ರೇನು, ಅಥವಾ ಇಡೀ ದೇಸಿ ಎಂಬ ಸರ್ವಶಕ್ತ ಪ್ರಜ್ಞೆ, ಇಡೀ ಲೇಖನವನ್ನು ಇಟ್ಕೊಂಡು ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೊಂದು ಸುದೀರ್ಘವಾಗಿರ್ತಕ್ಕಂಥ ಲೇಖನ. ಇನ್ನಷ್ಟು ಬಹಳಷ್ಟು ವಿಚಾರಗಳನ್ನು ನಾವು ಈ ಲೇಖನವನ್ನು ಇಟ್ಕೊಂಡು ಚರ್ಚೆ ಮಾಡ್ಬೋದು. ಬಟ್ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾನೆ. ಇನ್ನು ನಾವು ಈ ಲೇಖನ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡ್ಬೋದು. ಅಷ್ಟು ವಿಚಾರಗಳನ್ನು ರಂಜಾನ್ ದರ್ಗಾ ಅವರು ಇಲ್ಲಿ ನಮಗೆ ಕಟ್ಟಿಕೊಡ್ತಾರೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ನೀವು ಇಷ್ಟು ಅಂಶಗಳನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ನಿಮ್ಮದೇ ಆಗಿರ್ತಕ್ಕಂತಹ ಮಾತುಗಳಲ್ಲಿ ಬರೆಯಿರಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.